ನಿರಂತರ ಮಳೆಗೆ ಬಾಗಲಕೋಟೆಯಲ್ಲಿ ಮತ್ತೆ ಅವಾಂತರ ಸೃಷ್ಟಿಯಾಗಿದೆ. ಮಹಾಮಳೆಗೆ ಮುಧೋಳ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಎದುರಾಗ್ಬಿಟ್ಟಿದೆ. ಮುಧೋಳ ತಾಲೂಕಿನ ಹೊಳೆ ಬಸವೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಜಲಾವೃತವಾಗಿದೆ. ನಿರಂತರ ಮಳೆಗೆ ನೋಡಿ ಬಾಗಲಕೋಟೆಯಲ್ಲಿ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಮುಧೋಳ ತಾಲೂಕಿನಲ್ಲಿ ಪ್ರವಾಹದ ಆತಂಕ ಕೂಡ ಎದುರಾಗ್ತಾ ಇದೆ. ಹೊಳೆ ಬಸವೇಶ್ವರ ದೇವಸ್ಥಾನ ಜಲಾವೃತವಾಗ್ಬಿಟ್ಟಿದೆ. ಕಡೆ ಶ್ರಾವಣ ಸೋಮವಾರ ಬರುವ ಭಕ್ತರಿಗೆ ದರ್ಶನ ಅನ್ನೋದು ಇಲ್ಲ. ಮಾಚಕನೂರು ಚಿಕ್ಕೂರ ಸಂಪರ್ಕ ಸೇತುವೆಗೆ ಜಲಾವೃತವಾಗಿದೆ. ಘಟಪ್ರಭಾ ನದಿಗೆ ಹಿಡಿಕಲ್ಲ ಡ್ಯಾಂನಿಂದ 44 ಕ್ಯೂಸೆಕ್ ನೀರು ರಿಲೀಸ್ ಆಗ್ಬಿಟ್ಟಿದೆ. ನಿರಂತರ ಮಳೆಯಿಂದ ಕಬ್ಬು ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಬಾಗಲಕೋಟೆ ಸುತ್ತಮುತ್ತ ಭಾರೀ ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರೋದು. ಅದರಲ್ಲೂ ಕೆಲವು ಊರುಗಳಿಗೆ ಸಂಪರ್ಕವೇ ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಯಾಕಂದರೆ ಈ ಸೇತುವೆ ಜಲಾವೃತವಾಗಿರೋದನ್ನು ನೀವು ನೋಡ್ತಾ ಇರಬಹುದು. ಆ ಕಾರಣಕ್ಕಾಗಿ ಒಂದು ರೀತಿಯಾದಂಥ ಆತಂಕ ವಾತಾವರಣ, ಸಂಪರ್ಕವೇ ಕಡಿತವಾಗ್ಬಿಟ್ಟಿದೆ. ಇನ್ನು ಅನೇಕ ದೇವಸ್ಥಾನಗಳು, ಪ್ರಮುಖ ಸ್ಥಳಗಳೆಲ್ಲ ಜಲಾವೃತವಾಗಿರೋದು. ಬಸವೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ಕಡೆ ಸೋಮವಾರ ಪೂಜೆಗೆ ಬರಬೇಕು ಅಂದ್ರೂ ಕೂಡ ಸಾಧ್ಯ ಆಗೋದಿಲ್ಲ ಅಂಥದ್ದೊಂದು ಪರಿಸ್ಥಿತಿ ಇದೆ. ಏನು ಬೆಳಗಾವಿ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಸುರಿದಂತ ಮಳೆಗೆ ಹಿಡಕಲ್ ಜಲಾಶಯದಿಂದ 44 ಕ್ಯೂಸೆಕ್ಸ್ ನೀರು ಕೂಡ ಹರಿದು ಬರುತ್ತಿರುವಂತದ್ದು. ನಾನೀಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಸುಪ್ರಸಿದ್ಧ ದೇವಸ್ಥಾನಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬ್ರಿಕ್ಸ್ ಕಮ್ ಬ್ಯಾರೇಜ್ ಮುಂದೆ ನಾನಿರುವಂತದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾಗಿ ಈಗಾಗಲೇ ನೀರಿನ ಮಟ್ಟ ಹರಿತಿರುವುದನ್ನ ಕೂಡ ನೀವು ನೋಡಬಹುದು ದೃಶ್ಯಾವಳಿಗಳಲ್ಲಿ. ಏನು ಚಿಕ್ಕೂರು ಮತ್ತು ಮಾಚಕನೂರಿಗೆ ಹೋಗಿ ಹೊಂದಿಕೊಂಡಿರ್ತಕ್ಕಂಥ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದಾಗಿರುವಂತದ್ದು. ಮುಖ್ಯವಾಗಿ ಏನು ನೀರಿನ ರಭಸ ಯಾವ ರೀತಿಯಾಗಿ ಹರಿತಾ ಇರುವುದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ನೋಡಬಹುದು. ಸುಮಾರು ಏನು ಈಗಾಗಲೇ 44 ಕ್ಯೂಸೆಕ್ಸ್ ಘಟಪ್ರಭಾ ನದಿಗೆ ಹರಿದು ಬರ್ತಿರುವ ಹಿನ್ನೆಲೆಯಲ್ಲಿ ಏನು ಈಗಾಗಲೇ ಕಳೆದ 15-20 ದಿನಗಳ ಹಿಂದೆ ಮಾತ್ರ ಇವು ಎಲ್ಲವೂ ಕೂಡ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗಳು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಹೀಗಾಗಿ ಏನು 21 ಗ್ರಾಮಗಳಲ್ಲಿ ಪ್ರವಾಹದ ಭೀತಿಯನ್ನ ಎದುರಿಸಿಕತ್ತ ಗ್ರಾಮಗಳು ಇವತ್ತು ಮತ್ತೆ ದೃಶ್ಯಾವಳಿಯಲ್ಲಿ ಕೂಡ ವೀಕ್ಷಣೆ ಮಾಡಬಹುದು. ಆ ಭಾಗದಲ್ಲಿ ಏನು ಮಾಚಕನೂರು ಹೊಳೆಬಸವೇಶ್ವರ ದೇವಸ್ಥಾನ ಏನಿದೆ ಅದು ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಏನು ಈಗಾಗಲೇ ಸುತ್ತಲೂ ಜಲಾವೃತವಾಗಿ ನೀರಿನ ಮಟ್ಟ ಏನು 10 ಅಡಿ ಎತ್ತರದಲ್ಲಿ ಈಗಾಗಲೇ ಜಲಾವೃತವಾಗಿ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು. ಶ್ರಾವಣ ಕಡೆ ಸೋಮವಾರ ಇರೋದ್ರಿಂದಾಗಿ 12 ದಿನಗಳಲ್ಲಿ ಶ್ರಾವಣಕ್ಕೆ ಬರ್ತಕ್ಕಂತ ದೇವರ ದರ್ಶನಕ್ಕೆ ಏನ್ ಬರ್ತಾರೆ ಭಕ್ತರು, ಅವರು ಸಂಪೂರ್ಣವಾಗಿ ಆ ಭಾಗದಲ್ಲಿ ಹೊಳೆಬಸವೇಶ್ವರ ದೇವಸ್ಥಾನಕ್ಕೆ ಈಗಾಗಲೇ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಕೂಡ ಆಗಿರುವಂತದ್ದು. ಮುಖ್ಯವಾಗಿ ಏನು ಮಾಚಕನೂರು ಮತ್ತು ಚಿಕ್ಕೂರಿಗೆ ಹೊಂದಿಕೊಂಡಿರ್ತಕ್ಕಂಥ 10ಕ್ಕೂ ಅಧಿಕ ಏನು ಗ್ರಾಮಗಳಲ್ಲಿ ಹೋಗುತ್ತಿರ್ತಕ್ಕಂಥ ನದಿ ಪಾತ್ರದ ಜನರಿಗೆ ಇವತ್ತು ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿಂದ ಸುತ್ತುವರೆದು ಹೋಗುವಂತ ಸಂದರ್ಭವು ಕೂಡ ನಿರ್ಮಾಣವಾಗಿರುವಂತದ್ದು. ಈ ಭಾಗದಲ್ಲಿ ಕೂಡ ನೋಡಬಹುದು ನೀವು ದೃಶ್ಯಾವಳಿಗಳಲ್ಲಿ ಈಗಾಗಲೇ ಬರದಿಂದ ತತ್ತರಿಸಿದಂತ ರೈತರಿಗೆ ಏನು ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂತದ್ದು. ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಸಂಬಂಧಪಟ್ಟಂತೆ ಈಗಾಗಲೇ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಂಪೂರ್ಣವಾಗಿ ಜಲಾವೃತವಾಗಿರ್ತಕ್ಕಂತ ಅಳಿದುಳಿದ ಬೆಳೆಗಳನ್ನು ಉಳಿಸಲಿಕ್ಕೆ ಸಾಕಷ್ಟು ಹರಸಾಹಸನ ಕೂಡ ಪಟ್ಟಿದ್ರು ಜನರು. ಏನು ರೈತಾಪಿ ಜನರು ನಿತ್ಯ ಜೀವನವನ್ನ ಮಾಡ್ಬೇಕಾದ್ರೆ ಸಾಕಷ್ಟು ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂತ ಪ್ರವಾಹದ ಭೀತಿಯನ್ನು ಏನ್ ಎದುರಿಸ್ತಾರೆ ಜನರು. ಪ್ರತಿ ಬಾರಿ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಭಾಗದಲ್ಲಿ ಸುರಿದಂತ ಮಳೆಗೆ ಉತ್ತರ ಕರ್ನಾಟಕದ ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂಥ 21 ಗ್ರಾಮಗಳಲ್ಲಿ ಏನು ಸಾಕಷ್ಟು ಬಾರಿ ಪ್ರವಾಹದ ಆತಂಕ ಎದುರಿಸುವುದರ ಜೊತೆಗೆ ಏನಪ್ಪಾ ಅಂತಂದ್ರೆ ಉತ್ತರ ಕರ್ನಾಟಕದ ಹಲವು ಗ್ರಾಮಗಳು ಸ್ಥಳಾಂತರ ಆಗ್ಲಿಕ್ಕೆ ಸಾಕಷ್ಟು ಮನವಿಗಳನ್ನ ಕೂಡ ಮಾಡಿರುವಂತದ್ದು. ಪುನರ್ವಸತಿ ಕೇಂದ್ರಗಳನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಸಾಕಷ್ಟು ಈಗಾಗಲೇ ಸಿಎಂ ಸಭೆಯನ್ನ ಕೂಡ ಕರೆದು ಉಸ್ತುವಾರಿ ಸಚಿವರ ಕ್ಷೇತ್ರದಲ್ಲಿರ್ತಕ್ಕಂಥ ಮುಧೋಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಪ್ರವಾಹ ಹಾನಿಗೆ ಒಳಗಾಗಿರ್ತಕ್ಕಂಥ ಏನು ಅಳಿದುಳಿದ ಬೆಳೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಏನು ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಎಂ ಅವರು ಕೂಡ ಒಂದು ಸಭೆಯನ್ನ ಕೂಡ ಕರೆದಿರುವಂತದ್ದು. ಮುಖ್ಯವಾಗಿ ಮತ್ತೆ ಪ್ರವಾಹದ ಭೀತಿಯ ಜೊತೆಗೆ ಮತ್ತೆ ಪ್ರವಾಹದ ಆತಂಕ ಈ ಭಾಗದ ಜನರು ಅನುಭವಿಸುವಂತಹ ಸ್ಥಿತಿ ಇವತ್ತು ಮತ್ತೆ ನಿರ್ಮಾಣವಾಗಿರುವಂತದ್ದು.